ನಮ್ಮ ಬೆಳಗಾಂ ಜಿಲ್ಲೆ ಒಬ್ಬ ರಾಜಕಾರಣಿ ನಿನ್ನೆ ಯಾವುದೋ ಹಳ್ಳಿ ಒಳಗ ನಂದು ಚುನಪ್ಪ ಪೂಜಾರಿ ಬ್ಯಾನರ್ ಹಾಕಿದ್ರ ತಮ್ಮ ಬ್ಯಾನರ್ ತಗಸಿ ಎತ್ತರ ನಾ ಹೇಳಿನೇ ಮತ್ ಮುಂದೆ ಏನಾಕೈತಿ ಗೊತ್ತಿಲ್ಲ ಮ್ಯಾಗ ನಾ ಚುನಾವಣೆ ಮಾಡಂಗಿಲ್ಲ ರಾಜಕಾರಣ ಬರಂಗಿಲ್ಲ ಅಂತೇಳಿ 15 ದಿನ ಅಂತ ಹೇಳಕತ್ತೀನಿ. ಮತ್ತ ಬಹಳ ನನ್ನ ಕೆಣಕಿದೆ ಅಂದ್ರ ನಿನ್ನ ಕ್ಷೇತ್ರದಾಗ ಯಾವನಾರು ನಿಂದ್ರಿಸ್ಕೊಳ ಅಥವಾ ನಾನಾ ಬಂದ ನಿನ್ನ ಮಾಜಿ ಮಾಡ್ಬೇಕಾಕತ್ತೆ ಎತ್ತರ ಮತ್ ನಾ ಸನ್ಯಾಸಿ ಅದೀನಿ. ನನ್ನ ಬ್ಯಾನರ್ ತೆಗೆದಂದ್ರ ನೀ ಅಂತ್ಯ ಆಗ್ತಿ, ಗುರುವಿನ ಫೋಟೋ ತೆಗೆದಂದ್ರ ಹಾಳಾಗ್ತಿ. ತೆಗಿಬೇಡ, ನಿನ್ ರಾಜಕಾರಣ ಮಾಡ್ಕೋ, ನೀ ಬೇಕಾದ ಹೊಳೆ ಆಗಡ್ಯಾಡ, ನಿನಗ ಆಟ ಆಗಂಗಿಲ್ಲ. ನನ್ನ ಕೆಣಿಕೆ ಅಂದ್ರ ಗುರುಜಿಗೆ ಯಾಕೆ ಬರ್ತಿ, ಅವ್ರಿಗೆ ಯಾಕೆ ಕಾರ್ಯಕ್ರಮ ಕರೆಸ್ತಿ, ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ? ಏ ತಮ್ಮ, ರೊಕ್ಕ ಕೊಟ್ಟು ಸನ್ಮಾನ ಮಾಡ್ಕೊಳಕತ್ತಿಲ್ಲ, ರೈತನ ಪಾದಕ್ಕೆ ಬಿದ್ದು ನ್ಯಾಯ ಕೊಡಿಸಿದ್ವಿ ಅಂತ ಇಬ್ಬರನ್ನ ಕರೆಸ್ ಸನ್ಮಾನ ಮಾಡ್ಸಕತ್ತ ರೈತರ. ನಿನ್ನ ಬಾಳೆ ಹತ್ರ ನಾ ಬಾಳ ಕೆಟ್ಟದೇನ ಮತ್ತ ರೈತರ ವಿಷಯಕ್ಕೆ ಬಂದೆ ಅಂದ್ರ ನೀ ರಾಜಕಾರಣ ಮಾಡ್ಕೊ, ನಾ ಏನೂ ಇರೋದಿಲ್ಲ. ನಾ MLA ನಿಲ್ಲವಲ್ಲ, ರಾಜಕಾರಣ ಮಾಡವಲ್ಲ. ಆದ್ರ ನನ್ನ ಬ್ಯಾನರ್ ತೆಗಿಸಿದೆ ಅಂದ್ರ ಗುರುಜಿನ ಯಾಕೆ ಕರೆಸಿ ಅಂತ ಇನ್ನ ಮ್ಯಾಗ ಯಾರೇ ನನ್ನ ಕಿವಿಗೆ ಸುದ್ದಿ ಬಿತ್ತಂದ್ರ ನಿನ್ನ ಕ್ಷೇತ್ರದಾಗ ನಾನಾ ಕ್ಯಾಂಡಿಡೇಟ್ ಹಾಕಿನ ಮತ್ ನಿನ್ನ ಮನೆಗೆ ಹಚ್ಚತಕ್ಕ. ಯಾವ್ದು ಬೇಕಾದ್ರಲ್ಲಿ ಎಂದೂ ಹೆದರಿಲ್ಲ, ಯಾರ ಅಪ್ಪಗೂ ಹೆದರಿಲ್ಲ. ಅಟ್ಟ ಯಾತ್ಸ ಮಹಾತ್ಮರದಾರ ಇಲ್ಲಿ ನಾ ಹೇಳೇನ್ರಿ ಬುದ್ಧಿ, ರಾಜಕಾರಣ ಮಾಡಂಗಿಲ್ಲ ಅಂತ ಹೇಳಿ ಯಾವ ಕ್ಷೇತ್ರದಾಗೂ ಬರಂಗಿಲ್ಲ. ಅದ್ರ ತಿಳ್ಕೊಂಡು ಯಾತ್ರಿ ಇದ್ರಿ, ನಿನಗೂ ಚಲೋ ನನಗೂ ಚಲೋ. ಏ ಆ ಸ್ವಾಮಿಗಳನ್ನ ಯಾಕೆ ಕರೆಸ್ತಿ, ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಿ, ಅಲ್ಯಾಕ ಅನ್ಬೇಡ. ಗುರುವಿನ ಕೆಣಕ್ ಬೇಡ, ಯಾರು ಉಳಿದಿಲ್ಲ. ನೀ ರಾಜಕಾರಣ ಮಾಡ, MLA ಆಗ MP ಆಗ ಮಿನಿಸ್ಟರ್ ಆಗ ರಾಜ್ಯ ಎಲ್ಲ ಬಳಕ ಎಲ್ಲ ಬಿಟ್ಟು ನೀನು ಹೋಗಾವದಿ, ನಾನು ಹೋಗಾವದೀನಿ. ಅಷ್ಟ ಸಮಾನಲ್ಲೇ ಇಲ್ಲ, ಸಮಾನಲ್ಲೇ ಇಲ್ಲ. ಇದು ಇಂಚಗೇರಿ ಮಠದ ಮರಿ ಐತಿದ, ಬಾಲ ಬ್ರಹ್ಮಚಾರಿ ಐತೆ. ಕೆಣಿಕಿದೆ ಅಂದ್ರ ಮನಿ ಮನಿಗೆ ಅಡ್ಡಾಡ್ತೀನಿ, ಮನುಷ್ಯನ ಕಟ್ತೀನಿ. ನಿನ್ನ ಮಾಜಿ ತಕ್ಕ ಮತ್ತೆ ನಿನ್ನ ತಾಲೂಕ್ ಬೆಟ್ಟ ಹೋಗಂಗಿಲ್ಲ. ಯಾಕೆ ಸರಿದ ತಿಳ್ಕ, ರಾಜಕಾರಣ ಮಾಡಂಗಿಲ್ಲ. ಮೊದಲ ಹೇಳೀನಿ, ಯಾಕ್ರೆ ಪಾಂಡವ್ರ ಹೇಳಿನಿಲ್ಲ ನಾ ರಾಜಕಾರಣ ಮಾಡಂಗಿಲ್ಲ ಅಂತ ಹೇಳಿನಿ. ಇನ್ನ 2.5 ವರ್ಷ ಐತಿ, ಸಮಾಧಾನ ಇರ. ಕಟ್ವ MLA ಆಗ, ಸಚಿವ ಆಗ, ಎಲ್ಲ ಬಳಕ ಮ್ಯಾಗ ಬಂಗಾರ ಇಡ, ಅದ್ರ ಕೆಳಗ ನೀನು ಹೋಗಾವದಿ, ನಾನು ಹೋಗಾವದಿ. ನೀವ್ ಹಾದಿ ಅಂದ್ರ ಒಂದ ದಿನ ಅಳ್ತಾರ, ಅದು ಮಂದಿ ನೋಡಾಕ. ನಾವ್ ಹಾಯ್ತಂದ್ರ ಮ್ಯಾಗ ಮೂರ್ತಿ ಮಾಡಿ ಮಾಲಿ ಹಾಕ್ತಾರ. ನನ್ನ ಸ್ಥಾನ ಹಂಗೈತಿ. ನನ್ನ ಬ್ಯಾನರ್ ತೆಗದಂದ್ರ ನಿನ್ನ ಮ್ಯಾಗ ಬ್ಯಾನರ್ ಇಡ್ತಾರೆ. ಯಾವ್ದು ಇಡ್ತಾರ ನನ್ಗೆ ಗೊತ್ತಿಲ್ಲ. ಸೂಕ್ಷ್ಮ, ನಾ ಯಾರನ್ನೂ ಕೆಣಕಂಗಿಲ್ಲ. ಏನೈತಿ ಇಲ್ಲೊಂದು ಮಾತು ಹೇಳ್ಬೇಕಾಕತಿ. ಪುಸ್ತಕದಾಗ ಬಹಳ ಚಂದ ಬರ್ದ, ಹಾವು ವಿಷಕ್ಕಿಂತ ವಿಷಯ ಅಪಾಯಕಾರಿ. ವಿಷದಿಂದ ಕೆಡಕಾಗುವುದು ಅದು ದೇಹಕ್ಕೆ ಮಾತ್ರ, ಆದ್ರ ವಿಷಯ ಮನಸ್ಸಿನಲ್ಲಿ ನಡೆದ್ರ ಅದರಿಂದ ಬಹಳ ಕೆಡಕಾಗ್ತದ ಅಂತ ಬರ್ದ. ಹಾವಿನ ವಿಷಯಕ್ಕಿಂತ ಮಾತಾಡೋ ಮಾತು ಬಹಳ ಕೆಟ್ಟ ಇರ್ತದ. ಇಲ್ಲಿ ದೇವಸ್ಥಾನಕ್ಕೆ ಬಂದು ಸುತ್ತ ಹಾಕಿದ್ವಿ ಅಂದ್ರೆ ಹಾವಿನ ವಿಷ ಹಿಡಿತೈತೆ ಅಂತ ಹೇಳ್ಯಾರ. ಇದು ಒಳ್ಳೇದು ಬುದ್ಧಿ. ಇನ್ಮ್ಯಾಗ ನೀವೇನ್ ಮಾಡ್ರಿ ಅಂತಂದ್ರ ಈ ಮನುಷ್ಯನೊಳಗೆ ಒಂದು ವಿಷ ಹಾಕೈತಿ. ನಂದ, ನನಗಾಗಿ ನಾನು ಶ್ರೇಷ್ಠ, ನಾ ಇರ್ದಿದ್ರ ತಾಲೂಕಾ ಜಿಲ್ಲಾ ರಾಜ್ಯ ನಡೆಯಂಗಿಲ್ಲ. ತಮ್ಮ ಕೋಟಿ ಮಂದಿ ಬಂದಾರು, ಉತ್ತಾರದಾಗ ಹೆಸರು ಹಾಕೊಂಡಾರು, ಬಂಗಾರದಾಗ ಹೆಸರು ಬರ್ಕೊಂಡಾರು, ಕಲ್ಲಿನಾಗ ಕಿತ್ತಾರು, ಕಲ್ಲಿನ ಬಡ್ಡ್ಯಾಗ ಹೋಗ್ಯಾರಿಲ್ರಿ. ಈಗ ನಮ್ಮ ಅಜ್ಜ ಅವ್ರಾಜ್ ಹೋಗ್ಯಾನಿಲ್ಲ ಮಣ್ಣಾಗ, ಬಹಳ ಮೆರೆದಾನು. 100 ಎಕರೆ ಹೊಲ ಮಾಡ್ಯಾನು, 1000 ಎಕರೆ ಮಾಡ್ಯಾನು, ಕೋಟಿ ಗಟ್ಟಲೆ ಮಾಡ್ಯಾನು. ಬಂಗಾರ ಮಾಡಿಸ್ಕೊಂಡನು, ಬಂಗಾರ ಮೂರ್ತಿ ಮಾಡಿಸ್ಕೊಂಡನು, ಗಾಳ್ಯಾಗ ಹಾರಾಡ್ಯಾನು. ಗಾಳಿ ಹಾಯ್ಲಾರ್ದಂತ 6-3 ಅಡಿ ಜಾಗದಾಗ ಹೋಗ್ಯಾರಿಲ್ರಿ ಅಮ್ಮ. ಅದಕ್ಕ ಹಂಗೇನ್ ಮಾಡಕ್ ಹೋಗ್ಬೇಡ್ರಿ. ನಾ ಯಾರ ವಿರೋಧಿನೂ ಅಲ್ಲ, ಯಾರ ಪರಾನೂ ಅಲ್ಲ, ಬಿಜೆಪಿನೂ ಅಲ್ಲ, ಕಾಂಗ್ರೆಸ್ ಅಲ್ಲ, JDS ಅಲ್ಲ, ಯಾವ ಜಾತಿಗೆ ಸಂಬಂಧ ಇಲ್ಲ. ನಂದು ಒಂದ ಜಾತಿ, ರೈತ ಜಾತಿ, ಅದ ಶ್ರೇಷ್ಠ. ಬೇಕಾದ್ದು ಮಾಡ್ಕ, ನಾವ್ ಯಾರಿಗಿ ಏನು ಮಾಡಂಗಿಲ್ಲ. ಇವತ್ತು ನೋಡ್ರಿ, ಮಾಜಿ ಸೈನಿಕರು ಬಂದಾರ. ನಿನ್ನೊಂದು ಊರಿಗೆ ಹೋಗಿದ್ನ 200-300 ಜನ ಸ್ವಾಗತ ಮಾಡ್ಕೊಂಡ್ರು. ಹಿಂಗ ದಿನ ಒಂದು ಹಳ್ಳಿಗಡ್ಡೆ ಯಾಕಂದ್ರ ಗಾಡ್ಯಾಗ ಮನ್ಕೋತೀನಿ ತಮ್ಮ, ದಾರ್ಯಾಗ ಮನ್ಕೋತೀನಿ. ಹಂಗ ಕಟ್ಟಾಕೈತಿನಾರ ಉತ್ತರ ಕರ್ನಾಟಕ ಸಂಪೂರ್ಣ ಕಟ್ಟಿ ಬಿಡ್ತೀನಿ. ಸುಮ್ಮಿರ್ರಿ, ನಾನು ಸುಮ್ಮಿರ್ತೀನಿ.
ನಮ್ಮ ಅಧ್ಯಕ್ಷ ಹೇಳ್ತಿರ್ತಾನೆ ಬಾಳ ಬೈಬೇಡ್ರಿ ಅಂತೇಳಿ, ಬೈಲಿಲ್ಲ ಅಂದ್ರೆ ತೆಲಿ ಹಾಕೊಂಡಿರ್ತಾರ ಅಧ್ಯಕ್ಷರು ಇವರೆಲ್ಲ. ಕಟ್ಟಿದೀವಿ ರಾಜ್ಯ, ಯಾವ ಮಕ್ಕಳು ಯಾಕೆ ಹೆದರ್ತೀರಿ? ಕಟ್ಟಿದೀವಿ, ಇನ್ನ ಕಟ್ತೀವಿ. ಇನ್ನ ಕಟ್ತೀವಿ. ಯಾವ ನತಿಗೆ ₹1 ಮುಟ್ಟಂಗಿಲ್ಲ. ಸುಟ್ಟಿಗೆ ಅನ್ನೋದು ಗುರುಲಾಪುರದಾಗ ಅಳಿಸ್ಬಿಟ್ಟಿದೀವಿ. ಧರ್ಮ ಜಾತಿ ಮತ ಪಂಥ ಆ ತಾಲೂಕ ಈ ಜಿಲ್ಲಾ ಎಲ್ಲ ಅಳಿಸ್ಬಿಟ್ಟಿದೀವಿ. ಕರ್ನಾಟಕದಾಗ ಟವಲ್ ಹಾಕಿದವ್ ನಮ್ಮವ್ ಎಲ್ಲರೂ. ಒಮ್ಮೆ ನನ್ನ ತಲಿ ಕೆಟ್ಟ ಗಂಟು ಬಿದ್ದಂದ್ರ 224 ಕ್ಷೇತ್ರದಾಗಿಂತ ಹುಲಿಗಳು ನಿಂದ್ರಿಸಿ ನಿಮ್ಮನ್ನೆಲ್ಲರನ್ನು ಮನೆಗೆ ಕಳಿಸ್ಬೇಕಾಗ್ತೈತೆ. ಯಾತ್ರ ಮೊದಲ ಮಾನ್ಯ ಅವ್ರು ಬಬಲಾದಿ ಅಜ್ಜಾರ್ ಹೇಳ್ಯಾರ, ಧರ್ಮ ನಾಶ ಆಗಿ ಅಧರ್ಮ ನಾಶ ಆಗಿ ಧರ್ಮ ಬೆಳಿತೈತೆ ಇನ್ನು 4 ವರ್ಷದಾಗ ಹೇಳ್ಯಾರ. ಹುಲಿಜಂತಿ ಮಾಳಿಂಗರಾಯನ ಮನೆ ಕಾಲೇಜಾಗೈತೆ. ಅದೇನಂತಾರಲ್ಲ ಈ ಹಾಲ್ಮಕ್ಕದಾಗ ಏನಂತಾರ್ರಿ? ಅದ ಏನಾಗೈತೆ ಅಂದ್ರ ರೈತಗೆ ಚಿನ್ನ ಹೊಡಿತೈತೆ ಅಂತ ಹಿಂಗ ಹೇಳ್ಯಾರ. ಅರ್ಥ ಆತನ? ಎಲ್ಲಾ ಧರ್ಮ ಭೂಮಿ ಆಕಾಶ ಸೃಷ್ಟಿ ಸಮಸ್ತ ಗುರುಗಳ ಮಹಾತ್ಮರ ಆಶೀರ್ವಾದ ಚಲೋ ಆಗೈತೆ. ಗುರುಲಾಪುರದಾಗ ಮುರಿಬೇಕಂದ್ ಮುರ್ಕೊಂಡು ಹೋಗ್ಯದಿ. ಗುರುಲಾಪುರದಾಗ ಮುರಿಬೇಕಂದ್ ಮುರ್ಕೊಂಡು ಹೋಗ್ಯದಿ. ಸನ್ಯಾಸಿ ಮುಂದೆ ನಿನ್ ಯಂತ್ರ ತಂತ್ರ, ನಿನ್ನ ಕೇರಳ ತಮಿಳುನಾಡು ಮಾಟ ಮಂತ್ರ ನನ್ನ ಎಡಗಲ್ ಧೂಳಾಗೋದಿಲ್ಲ. ಸಾಧನ ಆಯ್ತು, ಬರೀ ಹಂಗ ಸಾಧ ಹೊಟ್ಟೆ ಪೂರ್ತಿ ಗುರು ಅಲ್ಲ, ಒಳಗ ಸಾಧನ ಐತೆ. ಎಷ್ಟೈತೆ ಅಷ್ಟು ಒಳಗ ಒಕ್ಕ ಐತಿದ. ಅಗ್ನಿ ಶಿವಗಳ ನಾಡಿನಾಗ ಹುಟ್ಟೈತಿ. ಹಾರುಗಿರಿ ದೇವ್ರಕೊಂಡ ಅಜ್ಜಾನ ಜಾಗದಾಗ ಯಾವ್ದು ಸನ್ಯಾಸಿ ವಸ್ತಿ ಇರಂಗಿಲ್ಲ. 6 ವರ್ಷ ವಸ್ತಿ ಇದೀನಿ. ನಾ ಎಂತ ಇರ್ಬೇಕು? ಹಾರುಗಿರಿ ದೇವ್ರಕೊಂಡ ಅಜ್ಜ ಅಂದ್ರೆ ಶಾಪಾನುಗ್ರಸ್ತ. ಕೆಲವು ಜನರಿಗೆ ಗೊತ್ತಿರ್ಬೇಕು. ಪ್ರಕಾಶ್ ನೈಸರಲ್ಲಿ ಯಾರು ಸನ್ಯಾಸಿಗಳು ವಸ್ತಿ ಇಲ್ಲ, ಯಾವ ಗುರುಗಳನ್ನ ಜಗದಾಗ ಇಟ್ಕೊಂಡಿಲ್ಲ. 6 ವರ್ಷ ವಸ್ತಿ ಇದೀನಿ. ಮತ್ ನನ್ನೊಳಗು ಏನ್ರ ಒಂದಿಟ್ಟು ಕಿಡಿ ಇರ್ಬೇಕಲ್ಲ. ಕೆನಕ್ ಬೇಡ, ಲಂಕಾಕ ಬೆಂಕಿ ಹತ್ತಿದ್ದು. ಸೊಮ್ಮೆ ಇರ್ರಿ. ನಾ ಆಟ ಗಟ್ಟಿನಂದ್ರ ನಾ ಅಂತ್ಯ ಆಗುತ್ತಕ್ಕ ನಿಮ್ಮನ್ನ ಅಂತ್ಯ ಮಾಡ್ಲಾರ ಹೋಗುದಿಲ್ಲ. ಮತ್ ಸೊಮ್ಮೆ ಇರ್ರಿ ಎಲ್ಲರೂ ಶಾಂತ. ರೈತರ ಸಲುವಾಗಿ, ಸೈನಿಕರ ಸಲುವಾಗಿ, ಸ್ವಾಮಿಗಳ ಸಲುವಾಗಿ ರಾತ್ರಿ ಬಾರದಾಗಾದ್ರೂ ಎದ್ದು ನಿಲ್ಲವನ. ಎಲ್ಲೇ ರಾಜ್ಯದಾಗ ಅನ್ಯಾಯ ಆದ್ರೂ ನಾವು ನ್ಯಾಯ ಕೊಡ್ಸಕ್ ಕೊಟ್ಟಿವಿ. ನಾವು ಕೋವಿಡ್ದೊಳಗೂ ಏನು ಆಗ್ಲಾರ್ದ ಜೀವಂತ ಅದೀವಿ ಅಂತಂದ್ರ ಏನ್ರೆ ಸೇವಾ ಮಾಡಾಕ, ಸಾಧು ಸಂತರ ಸೇವಾ ಮಾಡಾಕ, ರೈತನ ಪಾದದ ಸೇವಾ ಮಾಡಾಕ, ಸೈನಿಕರ ಸೇವಾ ಮಾಡಾಕ ನಾವು ಹುಟ್ಟಿವಿ. ದೇವ್ರು ಉಳಿಸ್ಯಾನ, ಅದನ್ನಷ್ಟ ನಾವು ಮಾಡೋರು. ಇರ್ಲಿ, ಸಮಾಧಾನ ಇನ್ನೊಂದು 2 ಮಾತು ಹೇಳ್ತೀನಿ ಅಧ್ಯಕ್ಷರು. ಬೇಡ ಸಾಕ್ತೀನಿ, ಸಂದೇಶ ಓದ್ಲಾ? ಬ್ಯಾನರ್ ತೆಗಿಬೇಡಪ್ಪ ಇನ್ನು ಮ್ಯಾಗ. ಇರ್ಲಿ, ನಾನು ಬ್ಯಾನರ್ ಅಲ್ಲ, ಮಾನ್ಯ ಗುರುಲಾಪುರದಾಗ ಒಂದು ಸಣ್ಣ ವಿಡಿಯೋ ಮಾಡ್ರಿ, ಕಟ್ ಮಾಡಿ 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 ಲಕ್ಷ ಗಟ್ಲೆ ಮಂದಿ ನೋಡಿತ್ ರಾಜ್ಯ ತುಂಬಾ. ಯಾವ್ದಾರ ಹಳ್ಳಿಯಾಗ ಒಂದು ಓಣ್ಯಾಗ ಬ್ಯಾನರ್ ತೆಗದ್ರೆ ಹೆಂಗ ಹೋತಮ್ಮ? ಗೆದ್ದೀವ್ ನಾವೀಗ. ಏನು ಮಾತಾಡ್ರಿ ವೇದಾಂತ? ಸಿದ್ದೇಶ್ವರ ಸ್ವಾಮಿಗಳಿಲ್ಲ, ಜಾಗ್ತ ಹುಲಿ ಏನು ಮಾತಾಡ್ರಿ ವೇದಾಂತ ಅಂತ ಹೇಳ್ಯಾರ. ನಾವ್ ಏನ್ ಮಾತಾಡ್ರಿ ವೇದಾಂತ ಐತಿ, ಧರ್ಮಕ್ಕಾಗಿ ಮಾತಾಡ್ತೀವಿ ಅಷ್ಟ. ಯಾಕೆ ಸತ್ಯಪ್ಪನ? ಎಸ್, ಮುಗಿತ್ ನೋಡಿ. ಬ್ಯಾನರ್ ಬಿಡೋಣ. ಓಕೆ.